ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಹಾಲುಗುಂಬಳಕಾಯಿ, ಸೋರೆಕಾಯಿ ಅಂತಾರಲ್ಲ, ಅದನ್ನು ಉಪಯೋಗಿಸಿ ರೊಟ್ಟಿ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ನಾವು ಹಾಲುಗುಂಬಳಕಾಯಿ ಅಂತೀವಿ, ಕೆಲವೊಬ್ಬರು ಸೋರೆಕಾಯಿ ಅಂತಾರೆ. ಇದನ್ನಿಲ್ಲಿ ಒಂದು ಸ್ವಲ್ಪ ಅರ್ಧ ಭಾಗಕ್ಕಿಂತ ಸ್ವಲ್ಪ ಕಡಿಮೆ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ಸಿಪ್ಪೆ ತೆಗಿತಾ ಇದ್ದೀನಿ. ಇದು ಎಳೆದಿದೆ, ಸಿಪ್ಪೆ ಹಾಕಿದ್ರೂ ಬರುತ್ತೆ, ನಂಗೆ ಅಷ್ಟು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಸಿಪ್ಪೆ ತೆಗಿತಾ ಇದ್ದೀನಿ. ಮೇಲ್ಗಡೆದು ಸಿಪ್ಪೆ ತೆಗೆದು ಮಧ್ಯ ತಿರುಳು ಇರುತ್ತಲ್ಲ ಅದು ಸಹ ತೆಗಿತಾ ಇದ್ದೀನಿ. ಅದು ಚಿಕ್ಕದಿದ್ದಾಗಿಂದ ಅದೊಂದು ಅಭ್ಯಾಸ ಆಗಿದೆ, ಮೇಲ್ಗಡೆ ಸಿಪ್ಪೆ ತೆಗೆಯೋದು, ಒಳಗಡೆ ತಿರುಳು ತೆಗೆಯೋದು. ಕೆಲವೊಂದು ಪಲ್ಯಕ್ಕೆ ಹಾಕ್ತೀನಿ, ಪಲ್ಯ ಮಾಡುವಾಗ. ಇದು ರೊಟ್ಟಿ ಮಾಡುವಾಗ ಬೇಡ ಅಂತೇಳಿ ತೆಗಿತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ದಪ್ಪ ಹೋಲ್ ಇರುತ್ತಲ್ಲ, ದೊಡ್ಡ ಹೋಲು, ಅದರಲ್ಲೇ ತುರ್ಕೊಳ್ತಾ ಇದ್ದೀನಿ. ತುಂಬ ಸಣ್ಣದಾದರೆ ತುಂಬ ಚಿಕ್ಕದಾಗುತ್ತೆ, ಹಾಗಾಗಿ ಒಂದು ಸ್ವಲ್ಪ ದೊಡ್ಡ ಹೋಲ್ ಇರುತ್ತಲ್ಲ ಅದರಲ್ಲಿ ತುರ್ಕೊಳ್ತಾ ಇದ್ದೀನಿ. ಎಷ್ಟು ರುಚಿಯಾಗಿರುತ್ತೆ ತಿನ್ಲಿಕ್ಕೆ, ನೀವು ಯಾವತ್ತೂ ತಿಂದಿರೋದಿಲ್ಲ, ಆ ಥರ ರುಚಿ ಕೊಡುತ್ತೆ. ನೋಡಿ, ಇದನ್ನು ಒಂದು ಸ್ವಲ್ಪ ತೊಳ್ಕೊಂಡು ಬರ್ತೀನಿ. ತೊಳ್ಕೊಂಡು ಬಂದಿದ್ದೀನಿ. 3 ಮೀಡಿಯಮ್ ಸೈಜ್ ನೀರುಳ್ಳಿ ತೊಗೊಂಡಿದ್ದೀನಿ. ನೀರುಳ್ಳಿ ಎಷ್ಟಾದರೂ ಹಾಕ್ಕೋಬೋದು. ಮತ್ತು ಸೋರೆಕಾಯಿ ಕೂಡ, ಹಾಲುಗುಂಬಳಕಾಯಿ ಕೂಡ ಎಷ್ಟಾದರೂ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟು ತರಕಾರಿ ತುಂಬ ತಿನ್ನೋದಿಲ್ಲ ನಾನು. ತಿನ್ನೋರಿದ್ರೆ ಎಷ್ಟಾದರೂ ಹಾಕ್ಕೋಬೋದು ನೀವು. ತರಕಾರಿ ಹಾಕಿ ಮಾಡ್ತೀನಿ, ನಾನು ತಿನ್ನೋದು ಕಡಿಮೆ. ಈ ನೀರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಚಾಪರ್ ಮಾಡ್ತಾಯಿದ್ದೀನಿ, ಚಿಕ್ಕದಾಗಿ ಇರಬೇಕದು. ನೋಡಿ, ಇಷ್ಟು ಚಿಕ್ಕದಾಗಿರಬೇಕು, ಅದಕ್ಕೋಸ್ಕರ ಚಾಪ್ ಮಾಡ್ಕೊಂಡಿದ್ದು. ಒಂದು 4-5 ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಯಾವತ್ತೂ ತಿಂದಿರಲ್ಲ, ಎಲ್ಲೂ ತಿಂದಿರಲ್ಲ, ಅಷ್ಟು ರುಚಿ ಕೊಡುತ್ತೆ. ಇವಾಗ ಕಟ್ ಮಾಡ್ಕೊಂಡಾದ್ಮೇಲೆ ಇದು ರಾತ್ರಿ ಉಳಿದಿರೋ ಅನ್ನ, ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಅನ್ನ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ನೀರು ಕುದಿಯೋಕೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಮುದ್ದೆ ಥರ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೋದು. ನಾವಿಲ್ಲಿ ಅನ್ನ ಹಾಕೋದು ಸ್ಮೂತಾಗಿ ಬರುತ್ತೆ ಅಂತ ಹೇಳಿ, ತುಂಬ ಸ್ಮೂತಾಗಿ ಬರುತ್ತೆ, ಎಲ್ಲೂ ಹರಿಯೋದಿಲ್ಲ. ನೋಡಿ, ಈ ಥರ ರುಬ್ಕೊಂಡು ಬಂದಿದ್ದೀನಿ. ಇದನ್ನ ಇವಾಗ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ತುಂಬ ಸ್ಮೂತ್ ಆಗುತ್ತೆ, ತಿನ್ನಲಿಕ್ಕೂ ತುಂಬ ಟೇಸ್ಟ್ ಕೊಡುತ್ತೆ. ಬರೀ ಹಿಟ್ಟಲ್ಲಿ ಮಾಡಿದ ಅಷ್ಟು ರುಚಿ ಅನಿಸಲ್ಲ ನಮಗೆ. ಇವಾಗ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ನಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಇಲ್ಲಿ 3 ನೀರುಳ್ಳಿಯನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕದಾಗಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ತೊಳೆದಿಟ್ಕೊಂಡಿರೋಂಥದ್ದು ಹಾಲುಗುಂಬಳಕಾಯಿ, ತುರಿದಿಟ್ಕೊಂಡಿರೋದು, ಕಟ್ ಮಾಡಿ ಇಟ್ಕೊಂಡಂಥ ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು. ನಿಮಗೆ ತುರಿಲಿಕ್ಕೆ ಇಷ್ಟ ಇಲ್ಲ ಅಂದರೆ ಚಿಕ್ಕದಾದರೂ ಕಟ್ ಮಾಡಿ ಹಾಕ್ಕೊಂಡ್ರು ಮಧ್ಯ ಬಾಯಿಗೆ ಸಿಗುವಾಗ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ತುರಿದಿರೋ ಅಂಥ ಹಸಿ ತೆಂಗಿನಕಾಯಿ ತುರಿದಿರೋದು ಹಾಕ್ಕೊಂಡಿದ್ದೀನಿ. 1-2 ಸ್ಪೂನ್ ಆಗೋಷ್ಟು ಜೀರಿಗೆ, 2 ಸ್ಪೂನ್ ಅಂದರೆ ಅದು ಚಿಕ್ಕ ಸ್ಪೂನ್ ಇದೆ, ದೊಡ್ಡ ಸ್ಪೂನಲ್ಲಾದರೆ 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ಹಾಗೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು. ಇದಕ್ಕೇನು ಹಾಕ್ಬಾರ್ದು, ಯಾವುದೇ ಸೊಪ್ಪು, ಸಬ್ಬಸಿಗೆ ಸೊಪ್ಪಾಗಲಿ, ಮೆಂತ್ಯ ಸೊಪ್ಪಾಗಲಿ, ಆಮೇಲೆ ಕ್ಯಾರೆಟ್ ತುರಿದಿರೋದು ಯಾವುದೂ ಬೇಡ. ಇದು ಹಾಗೆ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ, ಸೊಪ್ಪು ಉಪಯೋಗಿಸಿ ಮಾಡಿದ್ದೀನಿ, ಅದು ಕೂಡ ಹಿಂದಿನ ವಿಡಿಯೋದಲ್ಲಿದೆ, ಬೇಕಿದ್ದರೆ ನೋಡಿ. ಈ ಥರ ನಮಗೆ ರೊಟ್ಟಿ ತಟ್ಟಲಿಕ್ಕೆ ಯಾವ ಹದ ಬೇಕೋ
ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡು ನಾನು ಕೈ ತೊಳ್ಕೊಂಡು ಬಂದೆ ಅಂತ ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ನಿಮಗೆ ಎಷ್ಟು ಬೇಕು ಅಷ್ಟು ಹಿಟ್ಟು ಮೇಲೆ ಹಿಟ್ಟು ಹಾಕ್ಕೊಂಡು ಅಕ್ಕಿ ಹಿಟ್ಟನ್ನು ರೊಟ್ಟಿ ಅದಕ್ಕೆ ಕಲಿಸ್ಕೋಬೇಕು. ಈಗ ನಾನು ಒಂದು ಹೋಳಿಗೆ ಸೀಟ್ ಇಟ್ಕೊಂಡಿದ್ದೀನಿ. ಇದ್ರ ಪೇಪರ್ ಮೇಲಾದರೂ ಮಾಡ್ಬೋದು, ಕವರ್ ಮೇಲಾದ್ರೂ ಮಾಡ್ಬೋದು. ನಿಮಗೆ ಎಷ್ಟು ದಪ್ಪ ಬೇಕು, ಎಷ್ಟು ತೆಳು ಬೇಕು, ಮತ್ತು ತಾವ ಎಷ್ಟು ಅಗಲ ಹಿಡಿತ ನೋಡಿಕೊಂಡು ನೀವು ಹಿಟ್ಟನ್ನು ತಗೊಂಡು ಈ ಥರ ಕೈಗೆ ಎಣ್ಣೆ ಹಚ್ಕೊಂಡು ತಟ್ತಾ ಹೋಗಬೇಕು. ನಾನೊಂದು ಸ್ವಲ್ಪ ಇಲ್ಲಿ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ. ನಮಗೊಂದು ಸ್ವಲ್ಪ ಕ್ರಿಸ್ಪಿಯಾಗಿದ್ರೇ ಚೆನ್ನಾಗಿರುತ್ತೆ. ನಿಮಗೆ ಎಷ್ಟು ಚಿಕ್ಕದು ಬೇಕು, ದೊಡ್ಡದು ಬೇಕು, ದಪ್ಪ ಬೇಕೋ, ತೆಳು ಬೇಕೋ ನೋಡಿಕೊಂಡು ಮಾಡ್ಕೋಬೋದು. ಇವಾಗ ಇಲ್ಲಿ ಹಂಚಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಸಿಮಿಸ್ತಾ ಇದ್ದೀನಿ. ತುಪ್ಪ ಬೇಕಾದರೂ ಹಾಕ್ಕೋಬೋದು, ತುಪ್ಪದಕ್ಕಿಂತ ಎಣ್ಣೆನೇ ಚೆನ್ನಾಗುತ್ತೆ. ಇಲ್ಲಿ ಪಕ್ಕದಲ್ಲಿರೋ ಹಂಚು ದೊಡ್ಡದಿರೋದ್ರಿಂದ ಅದಕ್ಕೆ ತಾಗಿದೆ ನೋಡಿ. ಅದಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒರೆಸ್ಕೊಂಡು ಟಿಶ್ಯೂ ಪೇಪರಿಂದ ಒರೆಸ್ಕೊಂಡಿದ್ದೀನಿ. ಇದನ್ನ ಇವಾಗ ಆ ಸೈಡ್ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ನೆಕ್ಸ್ಟ್ ಮಾಡಿಕೊಂಡು ಈ ಕಡೆ ಹಾಕ್ಕೊಳ್ತೀನಿ. ಕೈಯಲ್ಲೇ ತೆಗೆದು ಈ ಥರ ಹಾಕ್ಕೋಬೋದು. ಚೆನ್ನಾಗಿ ಸುತ್ತ ಎಲ್ಲ ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಚಹಾ ಜೊತೆ ಸಹ ಇದಕ್ಕೇನು ಚಟ್ನಿ ಸಾಂಬಾರು ಯಾವುದು ಬೇಡ, ಚಹಾ ಜೊತೆ ಕೂಡ ಇದನ್ನು ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನಾನಿಲ್ಲಿ ಉಪ್ಪಿನಕಾಯಿ ರಸ ಮತ್ತು ಕರಿಂಡಿ ಅಂತ ಹೇಳ್ತಾರೆ ಅದಿತ್ತು, ಅದನ್ನು ಹಾಕ್ಕೊಂಡು ತಿಂದಿದ್ದು. ಇಲ್ಲಿ ನಾನು ಎರಡೇ ಮಾಡ್ತಾಯಿದ್ದೀನಿ, ಯಾರಿಲ್ಲ ಮನೆಗೆ, ನಾನು ಒಬ್ಬಳೇ ಇರೋದು. ಅದಕ್ಕೋಸ್ಕರ ಇವಾಗ ಎರಡೇ ಮಾಡ್ಕೊಂಡು ಇನ್ನು ಉಳ್ಕಿದ ಹಿಟ್ಟನ್ನು ತೆಗೆದಿಟ್ಟು ಆಮೇಲೆ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಹಾಗೆ ಚಹಾ ಮಾಡಿಕೊಂಡು ಕಾಫಿ ಮಾಡ್ಕೊಂಡು ಕೂಡ ತಿನ್ಬೋದು. ತುಂಬ ರುಚಿ ಅಂದರೆ ಬಾಯಲ್ಲಿಟ್ಟರೆ ಕರಗಬೇಕು, ಅಷ್ಟು ರುಚಿಯಾಗಿದೆ. ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿತ್ತು. ಸೌತೆಕಾಯಿ ಕೋಸಂಬರಿ ಕೂಡ ಹಾಕ್ಕೊಂಡು ತಿನ್ನೋದು ಪಚಡಿ ಜೊತೆಗೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.